ಓಕೆ, ಕುಸುಮ ಸಂಜೀವಿನಿ ಸ್ಕೀಮ್ ಅಂತ ಕರೀತೀವಿ. ಕೆಲವರೆಲ್ಲ ಬರ್ಕಂತ ಇದಾರಪ್ಪ. ಏನ್ ಬರ್ಕಂತಿದಾರ? ಅನನ್ಯ ಸಾಧನ ಭಾಗ 2 ಬರ್ಕಡಿ. ಫೈನ್. ಸೊ ಈ ಸ್ಕೀಮ್ ಅರ್ಥ ಆಗ್ಬೇಕು ಅಂತಂದ್ರೆ ಹಿಮೋಫೀಲಿಯಾ ಅಂತ ಒಂದು ಡಿಸೀಸ್ ಇದೆ. ಓಕೆ, ವಾಟ್ ಈಸ್ ಹಿಮೋಫೀಲಿಯಾ? ಯಾರ ಹೇಳ್ತೀರಾ? ವಾಟ್ ಈಸ್ ಹಿಮೋಫೀಲಿಯಾ? ಕರೆಕ್ಟ್, ಜ್ವರ ಹೇಳಬಹುದು. ರಕ್ತ ಹೆಪ್ಪುಗಟ್ಟಲ್ಲ. ವೆರಿ ಗುಡ್, ಅಷ್ಟೇ, ಅದೇ ಹಿಮೋಫೀಲಿಯಾ. ಓಕೆ, ನೋಡಿ, ನಾವು ಇಂಡಿಯಾದಲ್ಲಿ 3 ಪ್ರಮುಖ ಕಾಯಿಲೆಗಳು, ಆಯ್ತಾ, 3 ಪ್ರಮುಖ ಕಾಯಿಲೆಗಳನ್ನ ಜೆನೆಟಿಕ್ ಬ್ಲಡ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಅನುವಂಶೀಯವಾಗಿ ಹರಿದು ಬರುವ ರಕ್ತದ ಕಾಯಿಲೆಗಳು. ಓಕೆ, ಜೆನೆಟಿಕ್ ಬ್ಲಡ್ ಡಿಸಾರ್ಡರ್ಸ್. ಓಕೆ, ಜೆನೆಟಿಕ್ ಬ್ಲಡ್ ಡಿಸಾರ್ಡರ್ಸ್. ಓಕೆ, ಅನುವಂಶೀಯವಾಗಿ ಹರಿದು ಬರುವ ರಕ್ತದ ಕಾಯಿಲೆಗಳು 3 ಇದಾವೆ ಮುಖ್ಯವಾಗಿ. ಓಕೆ, ಒಂದು ಹಿಮೋಫೀಲಿಯಾ, ಇವತ್ತು ಡಿಸ್ಕಸ್ ಮಾಡ್ತಿರೋ ನಾನಿದೆ, ಹಿಮೋಫೀಲಿಯಾ. ಎರಡನೇದು ಸಿಕ್ಕಲ್ ಸೆಲ್ ಅನಿಮಿಯಾ, ಸಿಕ್ಕಲ್ ಸೆಲ್ ಅನಿಮಿಯಾ. ಮೂರನೇದು ಥಾಲಸೆಮಿಯಾ. ಓಕೆ, ಥಾಲಸೆಮಿಯಾ. ಸೊ ದಿಸ್ ಇಸ್ ದ ಮೇಜರ್ 3 ಜೆನೆಟಿಕ್ ಬ್ಲಡ್ ಡಿಸಾರ್ಡರ್ಸ್. ಜೆನೆಟಿಕ್ ಬ್ಲಡ್ ಡಿಸಾರ್ಡರ್ ಅಂತಂದ್ರೆ ಒಂದು ತಲೆಮಾರಿಂದ ಮತ್ತೊಂದು ತಲೆಮಾರಿಗೆ ಬರ್ತಾನೆ ಇರ್ತಾವ. ಓಕೆ, ಅನುವಂಶೀಯವಾಗಿ ಹರಿದು ಬರುವ ರಕ್ತದ ಕಾಯಿಲೆಗಳು. ಮತ್ತೆ ಸರ್, ಈ 3 ರಕ್ತದ ಕಾಯಿಲೆಗಳಿದ್ರೆ ಆ ವ್ಯಕ್ತಿಗಳನ್ನ ಡಿಸೇಬಲ್ಡ್ ಅಂತ ಪರಿಗಣಿಸಲಾಗಿದೆ. ವಿಕಲಾಂಗ ವ್ಯಕ್ತಿಗಳು ಅಂತಾನೆ ಕರೀತಾರೆ. ಓಕೆ, ವಿಕಲಾಂಗ ವ್ಯಕ್ತಿಗಳು ಅಂತಂದ್ರೆ ಯಾವುದೋ ಒಂದು ಆರ್ಗನ್ ಡಿಸ್ಫಂಕ್ಷನ್ ಇರಬೇಕು ಅಂತಾನೆ ಏನಿಲ್ಲ. ಓಕೆ, ಪ್ಲೀಸ್ ಲಿಸನ್. ಈ 3 ಕಾಯಿಲೆಗಳಲ್ಲಿ ಅಂದ್ರೆ ಒಂದು ಕಾಯಿಲೆ ಇದ್ರೂ ಕೂಡ ಯು ಆರ್ ಕನ್ಸಿಡರ್ಡ್ ಆಸ್ ಡಿಸೇಬಲ್ಡ್. ಒಂದು ಕಾಯ್ದೆ ಇದೆ, ಪ್ರೊಟೆಕ್ಷನ್ ಆಫ್ ಡಿಸೇಬಲ್ಡ್ ಸಮಥಿಂಗ್ ಏನೋ ಇದೆ, ಕನ್ನಡದಲ್ಲಿ ಹೇಳ್ಬಿಡ್ತೀನಿ, ವಿಕಲಾಂಗ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ. ಓಕೆ, ವಿಕಲಾಂಗ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ. ಆ ಕಾಯ್ದೆ ಅಂದ್ರೆ ಪ್ರೊಟೆಕ್ಷನ್ ಆಫ್ ಡಿಸಬಿಲಿಟಿ ರೈಟ್ಸ್ ಆಕ್ಟ್. ಓಕೆ, ಡಿಸಬಿಲಿಟಿ ರೈಟ್ಸ್ ಆಕ್ಟ್ ಅಂತ ಕರಿತೀವಿ. ಸೊ ವಿಕಲಾಂಗ ವ್ಯಕ್ತಿಗಳ ಹಕ್ಕುಗಳ ಕಾಯ್ದೆ. ಈ ಕಾಯ್ದೆ ಕೆಳಗಡೆ ಈ 3 ಕಾಯಿಲೆ ಹೊಂದಿದ್ರೆ ಅವ್ರನ್ನು ಕೂಡ ಡಿಸೇಬಲ್ಡ್ ಅಂತಾನೆ ಕರೀತಾರೆ. ಸರಿ, ಈಗ 3 ಕಾಯಿಲೆನೂ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, 1 ಬೈ 1 ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೀನಿ. ಹಿಮೋಫಿಲಿಯಾ ಅಂತಂದ್ರೇನು, ಸಿಕ್ಕಲ್ ಸೆಲ್ ಅನಿಮಿಯಾ ಅಂತಂದ್ರೇನು, ಥಾಲಸೆಮಿಯಾ ಅಂತಂದ್ರೇನು, 1 ಬೈ 1. ಓಕೆ ಸರ್, ಹಿಮೋಫಿಲಿಯಾ ಬಂದು ನೋಡಿ, ಹಿಮೋಫಿಲಿಯಾ ನಿಮ್ಗೆ ಇಲ್ಲೊಂದು ಇಮೇಜ್ ಹಾಕಿದ್ದೀನಿ. ಓಕೆ, ಇಫ್ ಯು ಕ್ಯಾನ್ ಸಿ ದ ಇಮೇಜ್ ಹಿಯರ್. ಓಕೆ, ಈಗ ಎಕ್ಸ್ ಲಿಂಕ್ಡ್ ಜೀನ್ ಇಂದ ಬರುತ್ತೆ. ಓಕೆ, ಈಗ ನಮಗೆ ಗೊತ್ತಿರುತ್ತೆ. ಸೊ ನೋಡಿ, ಕ್ರೋಮೋಸೋಮ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಗಂಡು ಮಕ್ಕಳಲ್ಲಿ ಯಾವ ಕ್ರೋಮೋಸೋಮ್ ಇರುತ್ತೆ? ಎಕ್ಸ್ ಮತ್ತೆ ವೈ. ಹೆಣ್ಮಕ್ಳಲ್ಲಿ ಎಕ್ಸ್ ಮತ್ತೆ ಎಕ್ಸ್. ಆಯ್ತಾ? ಗಂಡು ಮಕ್ಕಳಿಂದ ಟ್ರಾನ್ಸ್ಫರ್ ಆಗಲ್ಲ, ಗಂಡು ಮಕ್ಕಳಿಂದ ಟ್ರಾನ್ಸ್ಫರ್ ಆಗಲ್ಲ. ಸೊ ನೋಡಿ, ಎಕ್ಸ್ ಮತ್ತೆ ವೈ ನಲ್ಲಿ ಇಲ್ಲಿ ಸೆಕ್ಸ್ ಡಿಟೆಕ್ಷನ್ ಜೀನ್ ಯಾವ್ದಲ್ಲಿ? ವೈ. ಓಕೆ, ಇಲ್ಲಿ ಯಾವುದು? ಎಕ್ಸ್. ಈ ಎಕ್ಸ್ ಈಗ ಗಂಡ ಹೆಂಡತಿಗೆ ಮಕ್ಳು ಹುಟ್ಟಬಹುದು. ಗಂಡು ಮಗು ಆದ್ರೂ ಹುಟ್ಟಬಹುದು, ಹೆಣ್ಮಗಾದ್ರೂ ಹುಟ್ಟಬಹುದು. ಹೆಣ್ಣಿಗೂ ಬರ್ಬೋದು, ಗಂಡಿಗೂ ಬರ್ಬೋದು, ಅಥವಾ ಗಂಡಿಗೂ ಬರ್ದೇ ಇರ್ಬೋದು, ಹೆಣ್ಣಿಗೂ ಬರ್ದೇ ಇರ್ಬೋದು. ಆದ್ರೆ ಓಕೆ ನೋಡಿ, ಇವಾಗ ಇಲ್ಲಿ ಗಂಡು ಮಗು ಬಂದಿದೆ, ಎಕ್ಸ್ ವೈ ಇದೆ. ಆಯ್ತಾ? ಪ್ಲೀಸ್, ಇದು ಸ್ವಲ್ಪ ಬಯಾಲಜಿಕಲ್ ಟರ್ಮ್ಸ್ ಇರೋದ್ರಿಂದ ನೀವು ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ಎಕ್ಸ್ ಲಿಂಕ್ಡ್ ಜೀನ್ ಇಂದ ಶೇರ್ ಆಗುತ್ತೆ. ಇಲ್ಲಿ ಗಂಡು ಮಕ್ಕಳಲ್ಲಿ ಎಕ್ಸ್ ವೈ ಇದೆ, ಹೆಣ್ಣು ಮಕ್ಕಳಲ್ಲಿ ಎಕ್ಸ್ ವೈ ಇದೆ. ಈ ಎಕ್ಸ್ ಇಂದ ಬರಲ್ಲ, ಈ ಎಕ್ಸ್ ಇಂದ ಬರುತ್ತೆ. ಅಂದ್ರೆ ಯಾವ ಸೆಕ್ಸ್ ಡಿಟೆಕ್ಷನ್ ಜೀನ್ ಇರುತ್ತಲ್ಲ, ಸೆಕ್ಸ್ ಡಿಟೆಕ್ಷನ್ ಜೀನ್ ಅದರಿಂದ ಬರುತ್ತೆ. ಅಲ್ಲಿಗೆ ಇಲ್ಲಿ ಮೇಲ್ ಇಸ್ ಎ ಕ್ಯಾರಿಯರ್, ಫಿಮೇಲ್ ಇಸ್ ಎ ಕ್ಯಾರಿಯರ್. ಫಿಮೇಲ್ ಇಸ್ ಎ ಕ್ಯಾರಿಯರ್ ಆಫ್ ದ ಜೀನ್. ಆಯ್ತಾ? ಸರಿ, ಮತ್ತೆ ಬಂತು. ಓಕೆ, ಅದು ಗಂಡು ಮಕ್ಳಿಗೂ ಬರ್ಬೋದು, ಹೆಣ್ಮಕ್ಳಿಗೂ ಬರ್ಬೋದು. ಓಕೆ, ಸೊ ಈಗ ನೋಡಿ, ಅಂದ್ರೆ ನಿಮಗೆ ಗೊತ್ತಿದೆ, ಇವಾಗ ಗಂಡು ಮಕ್ಳ ಹತ್ರ ಎಕ್ಸ್ ವೈ ಇರುತ್ತೆ, ಹೆಣ್ಮಕ್ಳ ಹತ್ರ ಎಕ್ಸ್ ಎಕ್ಸ್ ಇರುತ್ತೆ. ಓಕೆ, ಅದರಲ್ಲಿ ಗಂಡು ಮಕ್ಕಳಿಂದ ಯಾವ್ದು ಬರುತ್ತೆ ಅನ್ನೋದ್ರ ಮೇಲೆ ಸೆಕ್ಸ್ ಡಿಟೆಕ್ಟ್ ಆಗತ್ತಾನೆ. ಎಸ್ ಆರ್ ನೋ? ಈಗ ಹೆಣ್ಮಕ್ಳಿಂದ ಬರೋದು ಎಕ್ಸ್ ಎಕ್ಸ್ ಎನ್. ಗಂಡು ಮಕ್ಕಳಲ್ಲಿ ಎಕ್ಸ್ ವೈ ನಲ್ಲಿ ಎಕ್ಸ್ ಬಂದ್ರೆ ಹೆಣ್ಮಗು ಹುಟ್ಟುತ್ತೆ, ವೈ ಬಂದ್ರೆ ಗಂಡು ಮಗು ಹುಟ್ಟುತ್ತೆ. ಕರೆಕ್ಟಾ? ಎಸ್ ಆರ್ ನೋ? ಆದ್ರೆ ಗಂಡು ಮಕ್ಕಳಿಂದ ಹಿಮೋಫಿಲಿಯಾ ಬರಲ್ಲ, ಹೆಣ್ಮಕ್ಳಿಂದನೇ ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಎಕ್ಸ್ ಎಕ್ಸ್ ಇದೆ, ಆಯ್ತಾ?
ಇಲ್ಲಿ ಇಲ್ಲೂ XY ಇದೆ. ಓಕೆ, ಈಗ ಈ XX ನಲ್ಲಿ Y ಪಾಸ್ ಆಯ್ತು ಅಂತ ಇಟ್ಕೊಳ್ಳಿ, ಗಂಡು ಮಗು ಹುಟ್ಟುತ್ತೆ. X ಪಾಸ್ ಆಯ್ತು ಅಂತ ಇಟ್ಕೊಳ್ಳಿ, ಹೆಣ್ಣು ಮಗು ಹುಟ್ಟುತ್ತೆ. ನಿಮಗೆ ಗೊತ್ತಿರುತ್ತೆ, ಆಯ್ತಾ? ತುಂಬಾ ಬಯೋಲಾಜಿಕಲ್ ಟರ್ಮ್ಸ್ ಹೋಗಲ್ಲ, ನನಗೆ ಎಷ್ಟು ಬೇಕಷ್ಟೇ ಮಾತಾಡ್ತೀನಿ. ಓಕೆ, ಬಟ್ ಆಯ್ತಾ, ಈಗ ಈ XX ಅಲ್ಲಿ ಓಕೆ, XX ಅಲ್ಲಿ X ಬಂದ್ರೆ ಈಗ ಫಿಮೇಲ್ಗೆ ಹಿಮೋಫಿಲಿಯಾ ಇದೆ. ಹೆಣ್ಮಗು ಹುಟ್ಟಿದ್ರೆ ಹೆಣ್ಮಕ್ಳಿಗೂ ಬರ್ಬೋದು, ಗಂಡು ಮಗುಗೂ ಬರ್ಬೋದು. ಆದ್ರೆ ಮತ್ ಇಲ್ಲಿಂದ ಹೋಗ್ಬೇಕು ಅಂತಂದ್ರೆ ಓಕೆ, ಬರೀ ಹೆಣ್ಮಗುವಿನ ಮಾತ್ರ ಹೋಗುತ್ತೆ. ಅಲ್ಲಿಗೆ ಫಿಮೇಲ್ ಇಸ್ ಎ ಕ್ಯಾರಿಯರ್. ಯಾರಿಗೂ ಅರ್ಥ ಆಗಿಲ್ಲ? ಎಲ್ರಿಗೂ ಅರ್ಥ ಆಯ್ತಾ? ಒಂದ್ ಅರ್ಥ ಮಾಡಿ, ಕಾಮನ್ ಆಗಿ ಅರ್ಥ ಮಾಡ್ಕೊಳ್ರಿ. ಓಕೆ, ಸೊ ಇದನ್ನ ಹಿಮೋಫಿಲಿಯಾ ಡಿಸೀಸ್ ನ ಶ್ರೀಕಾಂತ್ ಸರ್ ಬಂದಾಗ ಇನ್ನೂ ಡೀಟೇಲ್ ಆಗಿ ಹೇಳಿ ಹೇಳ್ತಾರ. ನನಗೆ ಕರೆಂಟ್ ಅಫೇರ್ಸ್ಗೆ ಎಷ್ಟು ಬೇಕೋ ಅಷ್ಟೇ ಹೇಳ್ತೀನಿ, ಆಯ್ತಾ? ಅಲ್ಲಿ ಹೆಣ್ಮಗು ಮದರ್ ಇಂದ XX ಜೀನ್ ಇದೆ. ಓಕೆ, ಆ ಎಕ್ಸ್ ಈಗ ಹುಟ್ಟುವಂತ ಮಗು ಈಗ XX XY ಅಲ್ಲಿ ಓಕೆ, Y ಬಂದ್ರೆ ಗಂಡು ಮಗು ಹುಟ್ಟುತ್ತೆ, X ಬಂದ್ರೆ ಹೆಣ್ಮಗು ಹುಟ್ಟುತ್ತೆ. ಈಗ Y ಇಂದ ಯಾರು ಬಂದಿರೋ, Y ಇಂದ ಫಾದರ್ ಇಂದ ಬಂದಿರುತ್ತಾನೆ ಅದು, ಎಸ್ ಆರ್ ನೋ? ಬಟ್ ಇಲ್ಲಿ X ಅಂತೂ ಇದ್ದೇ ಇದೆಯಾ? ಮಾತಾಡಿ ಸರ್. ಈ X ಆಲ್ರೆಡಿ ಹಿಮೋಫಿಲಿಯಾಗಿ ಲಿಂಕ್ ಆಗಿದ್ಯಾ? ಆಗಿದ್ಮೇಲೆ Y ನೋಡಿ, Y ಇಂದ ಬರ್ತಾ ಇದೆ, ಬಟ್ ಇಲ್ಲಿ X ಇಂದ ಬರ್ತಾ ಇದೆ, ಅವಾಗ ಗಂಡು ಮಗು ಬಂದೇ ಬರುತ್ತೆ. ಬಟ್ ಇಲ್ಲಿ ನೋಡಿ, ಇಲ್ಲಿ ಎರಡು X ಎಲ್ಲಿಂದ ಇಲ್ಲಿಗೆ ಬರ್ತಾ ಇದೆ, ಅವಾಗ ಹೆಣ್ಮಗು ಬಂದೇ ಬರುತ್ತೆ. ಬಟ್ ಇದರಿಂದ ಮತ್ತೆ ಪಾಸ್ ಆಗ್ಬೇಕಾದ್ರೆ, ಮುಂದಕ್ಕೆ ಪಾಸ್ ಆಗ್ಬೇಕಾದ್ರೆ ಓಕೆ, ಅಗೇನ್ ಮದರ್ ಇಸ್ ಎ ಕ್ಯಾರಿಯರ್. ಸೊ ದಿಸ್ ಇಸ್ ಹಿಮೋಫಿಲಿಯಾ. ಸರ್ ಏನಾಗುತ್ತೆ ಇವಾಗ ಹಿಮೋಫಿಲಿಯಾ ಬಂದ್ರೆ? ಏನಾಗಲ್ಲ, ಅವ್ರು ಜಸ್ಟ್ ಹೇಳ್ದಂಗೆ. ಸೊ X ಲಿಂಕ್ಡ್ ಜೀನ್ ಇದೆಯಲ್ಲ, ಇದು ಡಿಫೆಕ್ಟಿವ್ ಜೀನ್ ಆಗಿರೋದ್ರಿಂದ ರಕ್ತ ಹೆಪ್ಪುಗಟ್ಟಲ್ಲ. ಈಗ ಬ್ಲಡ್ ಇದು ಉಂಡಾಯ್ತು ಅಂತ ಇಟ್ಕೊಳ್ಳೋಣ, ಗಾಯ ಆಯ್ತು ಅಂತ, ನಮ್ಗೊಂದು 5 ನಿಮಿಷ 10 ನಿಮಿಷ ರಕ್ತ ಬರ್ಬೋದು. ಅದ್ ನಮ್ಗೆ 10 ನಿಮಿಷ ಏನ್ ಬರಲ್ಲ, ದೊಡ್ಡದು ಕಟ್ಟಾಗಿರೋ ಬರ್ತಾನೆ ಇರುತ್ತೆ. ಚಿಕ್ಕ ಪುಟ್ಟ ಗಾಯ 5 ನಿಮಿಷಕ್ಕೆ ನಿಂತೋಗುತ್ತೆ ಬ್ಲಡ್. ಬಟ್ ಇವರಲ್ಲಿ ನಿಂತೋಗಲ್ಲ, ರಕ್ತ ಸುರಿತಾನೆ ಇರುತ್ತೆ. ರಕ್ತಸ್ರಾವ ಜಾಸ್ತಿ ಉಂಟಾದ್ರೆ ಏನಾಗುತ್ತೆ? ಸತ್ತೋಗ್ತಾರೆ. ದಿಸ್ ಇಸ್ ಜೆನೆಟಿಕ್ ಬ್ಲಡ್ ಡಿಸಾರ್ಡರ್, ಹಿಮೋಫಿಲಿಯಾ. ಈಗ ಸಿಕ್ಕಲ್ ಸೆಲ್ ಅನಿಮಿಯಾ ತಗೊಳ್ಳೋಣ. ಓಕೆ, ಸಿಕ್ಕಲ್ ಸೆಲ್ ಅನಿಮಿಯಾ ಆಯ್ತಾ? ಇದರಲ್ಲಿ ನೋಡ್ರಿ, ಟೋಟಲ್ ಹ್ಯೂಮನ್ ಬಾಡಿನಲ್ಲಿ ಎಷ್ಟು ಕ್ರೋಮೋಸೋಮ್ಸ್ ಇದಾವೆ? 23 ಪೇರ್ಸ್ ಇದಾವೆ. ಅಂದ್ರೆ 46 ಕ್ರೋಮೋಸೋಮ್ಸ್ ಇದಾವೆ ಅಲ್ವಾ? ಓಕೆ, ಕ್ರೋಮೋಸೋಮ್ದು ನೀವು ಪ್ಲೇಸ್ಮೆಂಟ್ ತಿಳ್ಕೋಬೇಕು. ನೋಡಿ, ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ಒಳಗಡೆ DNA ಇರುತ್ತೆ, DNA ಒಳಗಡೆ ಕ್ರೋಮೋಸೋಮ್ ಇರುತ್ತೆ, ಕ್ರೋಮೋಸೋಮ್ ಒಳಗಡೆ ಜೀನ್ಸ್ ಇರುತ್ತೆ. ಓಕೆ, ಸೊ ಕರೆಕ್ಟ್ ಕ್ರೋಮೋಸೋಮ್ಸ್ ಎಲ್ಲಿ ಲೊಕೇಟ್ ಆಗಿದೆ ಅಂತ. ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ಒಳಗಡೆ DNA ಇರುತ್ತೆ, DNA ಒಳಗಡೆ ಕ್ರೋಮೋಸೋಮ್ಸ್ ಇರುತ್ತೆ. ಸೊ ಹ್ಯೂಮನ್ ಬಾಡಿನಲ್ಲಿ 46 ಕ್ರೋಮೋಸೋಮ್ಸ್ ಇರುತ್ತೆ, ಅಂದ್ರೆ 23 ಪೇರ್ಸ್. ಕ್ರೋಮೋಸೋಮ್ಸ್ ಒಳಗಡೆ ಜೀನೋಮ್ ಇರುತ್ತೆ. ಓಕೆ, ಸರಿ. ಈಗ ಅದರಲ್ಲಿ 11th ಕ್ರೋಮೋಸೋಮಿಗೆ ಬನ್ನಿ. ಓಕೆ, ಸೊ 11th ಕ್ರೋಮೋಸೋಮಿಗೆ ಬಂದ್ರೆ, ಫಾರ್ ಎಕ್ಸಾಂಪಲ್ ದಿಸ್ ಇಸ್ 11th ಕ್ರೋಮೋಸೋಮ್. ಅದ್ರೊಳಗಡೆ ಒಂದು ಜೀನ್ ಇದೆ, ದಟ್ ಜೀನ್ ಇಸ್ ಕಾಲ್ಡ್ ಅಸ್ ಹಿಮೋಗ್ಲೋಬಿನ್ ಬೀಟಾ ಜೀನ್. 11th ಕ್ರೋಮೋಸೋಮ್ ಒಳಗಡೆ ದರ್ ಇಸ್ ಅ ಜೀನ್ ಕಾಲ್ಡ್ ಅಸ್ ಹಿಮೋಗ್ಲೋಬಿನ್ ಬೀಟಾ ಜೀನ್. ಸರ್, ಈ ಹಿಮೋಗ್ಲೋಬಿನ್ ಬೀಟಾ ಜೀನ್ ಇದ್ರೇನೆ ಬಾಡಿನಲ್ಲಿ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಬಾಡಿನಲ್ಲಿ ಇದಿದ್ರೇನೆ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗುತ್ತೆ. ಸರ್, ಹಾಗಾದ್ರೆ ವಾಟ್ ಇಸ್ ದ ಫಂಕ್ಷನ್ ಆಫ್ ಹಿಮೋಗ್ಲೋಬಿನ್? ಹಿಮೋಗ್ಲೋಬಿನ್ ಕೆಲಸ ಏನು? 2 ಕೆಲಸ. ಒಂದು, ಇದು RBC ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಒಂದು ಇದನ್ನ RBC ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಎರಡನೇದು ಬ್ಲಡ್ ಅಲ್ಲಿ ಆಕ್ಸಿಜನ್ ಸಪ್ಲೈ ಮಾಡುತ್ತೆ. ಇದು ಸಾಮಾನ್ಯವಾಗಿ ಎಲ್ಲರೂ ಇರೋದು. ಸರ್, 11th ಕ್ರೋಮೋಸೋಮ್ ಅಲ್ಲಿ there is a gene called as hemoglobin beta gene. Hemoglobin beta gene is responsible for the production of hemoglobin. Hemoglobin 2 ಕೆಲಸ ಇದಾವೆ. ಒಂದು RBC ಗಳನ್ನ ಪ್ರೊಡ್ಯೂಸ್ ಮಾಡೋದು, ಎರಡನೇದು ಬ್ಲಡ್ ಗೆ ಆಕ್ಸಿಜನ್ ಸಪ್ಲೈ ಮಾಡೋದು. ಆಯ್ತಾ? ಕೆಲವು ವ್ಯಕ್ತಿಗಳಲ್ಲಿ ಏನಾಗ್ಬಿಡುತ್ತೆ ಸರ್, ಈ ಹಿಮೋಗ್ಲೋಬಿನ್ ಬೀಟಾ ಜೀನ್ ಮ್ಯೂಟೇಟ್ ಆಗ್ಬಿಡುತ್ತೆ, ರೂಪಾಂತರ ಆಗುತ್ತೆ. ಹಿಮೋಗ್ಲೋಬಿನ್ ಬೀಟಾ ಜೀನ್ ರೂಪಾಂತರ, ಮ್ಯೂಟೇಶನ್. ಜೆನೆಟಿಕ್ ಚೇಂಜಸ್ ಇಸ್ ಕಾಲ್ಡ್ ಅಸ್ ಮ್ಯೂಟೇಶನ್ ಅಂತ. ರೂಪಾಂತರ ಆದಾಗ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗುತ್ತೆ. ಸರ್, ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆದ್ರೆ
ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಯ್ತು ಅಂತಂದ್ರೆ ಸರ್ ನಮ್ಮಲ್ಲಿ ನೋಡಿ, ನಮ್ಮಲ್ಲಿ ಹೆಲ್ತಿ ಹಿಮೋಗ್ಲೋಬಿನ್ ಇದೆ. ನಾನು ಹೇಳಿದೆ ಹಿಮೋಗ್ಲೋಬಿನ್ ಇದ್ರೇನೆ ಆರ್ ಬಿ ಸಿ ಪ್ರೊಡ್ಯೂಸ್ ಆಗೋದು ಅಂತ, ಆಯ್ತಾ. ನಮ್ಮಲ್ಲಿ ಹಿಮೋಗ್ಲೋಬಿನ್ ಹೆಲ್ತಿ ಆಗಿದೆ, ಹಾಗಾಗಿ ನಮ್ಮಲ್ಲಿ ಸರ್ಕ್ಯುಲರ್ ಶೇಪ್ಡ್ ಆರ್ ಬಿ ಸಿಗಳು ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಸರ್ಕ್ಯುಲರ್ ಶೇಪ್ಡ್ ಆರ್ ಬಿ ಸಿಗಳು ಪ್ರೊಡ್ಯೂಸ್ ಆಗುತ್ತೆ, ಆಯ್ತಾ. ಆಮೇಲೆ ಯಾವಾಗ್ಲೂ ಆರ್ ಬಿ ಸಿ ಸರ್ಕ್ಯುಲರ್ ಶೇಪ್ ಅಲ್ಲಿ ಇರ್ಬೇಕು, ರಕ್ತ ಸರಾಗವಾಗಿ ಹರಿಯುತ್ತೆ, ರಕ್ತ ಸರಾಗವಾಗಿ ಹರಿಯುತ್ತೆ. ಬಟ್ ಯಾರಲ್ಲಿ ಹಿಮೋಗ್ಲೋಬಿನ್ ಬೀಟಾ ಜೀನ್ ಮ್ಯೂಟೇಶನ್ ಆಗಿರುತ್ತೋ ಅವರಲ್ಲಿ ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗುತ್ತೆ. ಡಿಫೆಕ್ಟಿವ್ ಹಿಮೋಗ್ಲೋಬಿನ್ ಡಿಫೆಕ್ಟಿವ್ ಆರ್ ಬಿ ಸಿಗಳನ್ನು ಪ್ರೊಡ್ಯೂಸ್ ಮಾಡುತ್ತವೆ. ಅವಾಗ ಆರ್ ಬಿ ಸಿಗಳು ಆ ಶೇಪಲ್ಲಿ ಆಗ್ಬಿಡ್ತವೆ, ಸರ್ಕ್ಯುಲರ್ ಶೇಪ್ ಅಲ್ಲಿ ಇರಲ್ಲ, ಸಿಕ್ಕಲ್ ಶೇಪ್ ಇರ್ತವೆ, ಆಯ್ತಾ. ಸಿಕ್ಕಲ್ ಶೇಪ್ ಆರ್ ಬಿ ಸಿಗಳು ಸಿಕ್ಕಲ್ ಶೇಪ್ ಅಲ್ಲಿ ಇದ್ರೆ ರಕ್ತ ಸರಾಗವಾಗಿ ಹರಿಯಲ್ಲ, ರಕ್ತನಾಳಗಳಲ್ಲಿ ಬ್ಲಡ್ ಕ್ಲಾಟ್ ಆಗ್ಬಿಡುತ್ತೆ, ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಷ್ಟೇ, ಬೇರೆ ಏನಾಗಲ್ಲ. ಸಿಂಪಲ್ ಆಗಿ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ. ದಿಸ್ ಡಿಸೀಸ್ ಇಸ್ ಕಾಲ್ಡ್ ಸಿಕ್ಕಲ್ ಸೆಲ್ ಅನಿಮಿಯಾ, ಆಯ್ತಾ. ಇದು ಸಿಕ್ಕಲ್ ಸೆಲ್ ಅನಿಮಿಯಾ. ತಲೆಸೇಮಿಯಾ ತಗೊಳ್ಳಿ, ಓಕೆ, ತಲೆಸೇಮಿಯಾ ತಗೊಳ್ಳಿ ಸರ್. ಇದರಲ್ಲಿ ನೋಡಿ, ಇದು ಡಿಫ್ರೆಂಟ್ ಆಗಿದೆ ಸ್ವಲ್ಪ. 11th ಕ್ರೋಮೋಸೋಮ್ ಅಲ್ಲಿ ಇರ್ತಕ್ಕಂಥ ಹಿಮೋಗ್ಲೋಬಿನ್ ಬೀಟಾ ಜೀನು ಮ್ಯೂಟೇಟ್ ಆಗುತ್ತೆ. ಯಾವ ಲೆವೆಲ್ ಮ್ಯೂಟೇಶನ್ ಆಗುತ್ತೆ ಅಂದ್ರೆ ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗಲ್ಲ, ಹಿಮೋಗ್ಲೋಬಿನ್ ಪ್ರೊಡ್ಯೂಸ್ ಆಗಲ್ಲ, ಆರ್ ಬಿ ಸಿಗಳು ಇರೋದೇ ಇಲ್ಲ. ದಟ್ ಕಂಡೀಷನ್ ಇಸ್ ಕಾಲ್ಡ್ ತಲೆಸೇಮಿಯಾ. ಅಂತ ವ್ಯಕ್ತಿಗಳಿಗೆ ರಕ್ತವನ್ನು ಹೊರಗಡೆಯಿಂದ ಹಾಕ್ಬೇಕು. ಫಸ್ಟ್ ಆಫ್ ಆಲ್ ಬದುಕಲ್ಲ, ಬದುಕುದು ಹೊರಗಡೆಯಿಂದ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮುಖಾಂತರ ಬದುಕಿಸ್ಬೇಕಾಗುತ್ತೆ. ದಟ್ ಇಸ್ ತಲೆಸೇಮಿಯಾ. ಸಿಕ್ಕಲ್ ಶೇಪ್ಡ್ ಆರ್ ಬಿ ಸಿಗಳು ಪ್ರೊಡ್ಯೂಸ್ ಆಯ್ತು, ಅರ್ಧಂಬರ್ಧ ಆರ್ ಬಿ ಸಿ ಪ್ರೊಡ್ಯೂಸ್ ಆಯ್ತು ಅಂತಂದ್ರೆ ಅದು ಸಿಕ್ಕಲ್ ಸೆಲ್ ಅನಿಮಿಯಾ. ಆರ್ ಬಿ ಸಿಗಳು ಪ್ರೊಡ್ಯೂಸ್ ಆಗ್ಲೇ ಇಲ್ಲ ಅಂತಂದ್ರೆ ತಲೆಸೇಮಿಯಾ, ಆಯ್ತಾ. ಈಗ ಸರ್ ಪ್ಲೀಸ್ ಬಹಳ ಮಾಡ್ತಾನೆ ಇರ್ಬೇಕು ಪೂಜಿ ಅದಕ್ಕೆ ಹೇಳ್ತಿರೋದು. ಇದು ಯೂಶುವಲಿ 3 ಕಾಯಿಲೆಗಳಿದಾವಲ್ಲ, ಹಿಮೋಫೀಲಿಯಾ, ಸಿಕ್ಕಲ್ ಸೆಲ್ ಅನಿಮಿಯಾ ಮತ್ತು ತಲೆಸೇಮಿಯಾ. ಈ ಕಾಯಿಲೆಗಳಿರೋ ಬಹಳ ಕಷ್ಟ, ಉಳಿಯೋದೇ ಬಹಳ ಕಷ್ಟ. ಅದರಲ್ಲೂ ಒಳ್ಳೆ ಚೆನ್ನಾಗಿ ಹಣಕಾಸು ಚೆನ್ನಾಗಿ ದುಡ್ಡಿಗಿಟ್ಟಿದ್ರೆ ಬದುಕಿಸ್ಕೋಬಹುದು, ಸ್ವಲ್ಪ ಇಲ್ಲ ಕಷ್ಟ. ಆಮೇಲೆ ಸಿಕ್ಕಲ್ ಸೆಲ್ ಅನಿಮಿಯಾ ಅತಿ ಹೆಚ್ಚು ಕಂಡು ಬರೋದು ಟ್ರೈಬಲ್ಸ್ ಅಲ್ಲಿ. ಯಾಕೆ ಸರ್ ಅಂತ ಅವ್ರ ಜೀನ್ಸ್ ಹೆಂಗಿದೆ, ದಿಸ್ ಇಸ್ ಜೆನೆಟಿಕ್. ಕಮ್ಯುನಿಕೇಬಲ್ ನಾನ್ ಕಮ್ಯುನಿಕೇಬಲ್ ಬರೋದೇ ಇಲ್ಲ. ಇಟ್ ಇಸ್ ಜೆನೆಟಿಕ್ ಬ್ಲಡ್ ಡಿಸಾರ್ಡರ್ಸ್. ಅರ್ಥ ಆಗ್ತಿದ್ಯಾ? ಎಸ್ ಆರ್ ನೋ? ಓಕೆ. ಈಗ ಹಿಮೋಫೀಲಿಯಾ ಕಾಯಿಲೆಯನ್ನು ಹೊಂದಿರತಕ್ಕಂಥ ರೋಗಿಗಳಿಗೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ಲಿಕ್ಕೋಸ್ಕರ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ತಂದಿರುವಂತ ಯೋಜನೆಯನ್ನ ಯಾವ ಸಂಜೀವಿನಿ, ಕುಸುಮ ಸಂಜೀವಿನಿ ಸ್ಕೀಮ್ ಅಂತ ಕರಿತೀವಿ. ಓಕೆ, ಸೊ ಕುಸುಮ ಸಂಜೀವಿನಿ ಸ್ಕೀಮ್ ಅಂತ ಕರಿತೀವಿ. ಓಕೆ, ಆಯ್ತಾ? ಸರಿ ಸರಿ. ಈ ಸ್ಕೀಮ್ ಕೆಳಗಡೆ ಏನೇನ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಓಕೆ, ಸೊ ಏನೇನ್ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳ್ತೀವಿ. ಲಿಸನ್ ಹಿಯರ್. ರೈಟ್, ಫೈನ್. ಅದಕ್ಕಿಂತ ಮುಂಚೆ, ಟ್ರೀಟ್ಮೆಂಟಿಗೆ ಬರೋಕ್ಕಿಂತ ಮುಂಚೆ ಐ ಥಿಂಕ್ ನಿಮ್ಗೆ ಒಂದಷ್ಟು ಮಾಹಿತಿ ನಾನು ಕೊಟ್ಬಿಟ್ಟಿದ್ದೀನಿ ಹಿಮೋಫೀಲಿಯಾ ಬಗ್ಗೆ. ಅದ್ರಲ್ಲೊಂದಷ್ಟು ಇನ್ನೊಂದಷ್ಟು ಬಾಕಿ ಇದಾವೆ. ಓಕೆ, ಸೊ ಇದು ಎಕ್ಸ್ ಲಿಂಕ್ಡ್ ಜೀನ್ ಇಂದ ಉಂಟಾಗ್ತಕ್ಕಂಥ ಜೆನೆಟಿಕ್ ಡಿಸಾರ್ಡರ್ ಕೇಳ್ಬೋದು. ಈಗ ಇದು ಹಿಮೋಫೀಲಿಯಾ ಕಾಯಿಲೆ ಉಂಟಾಗೋದಕ್ಕೆ ಕಾರಣ ಆಗ್ತಕ್ಕಂಥ ಕ್ರೋಮೋಸೋಮ್ ಯಾವುದು? ಎಕ್ಸ ವೈಯ? ಇಟ್ಸ್ ಎಕ್ಸ್ ಲಿಂಕ್ಡ್, ಆಯ್ತಾ? ಸಾಮಾನ್ಯವಾಗಿ ಓಕೆ. ಸೊ ಹಿಮೋಫೀಲಿಯಾ ಅಂದ ತಕ್ಷಣ ನಿಮಗೆ ಸರ್ ನೋಡಿ, ಜಗತ್ತು ತಗೊಂಡ್ರೆ ವೆರಿ ರೇರ್ ಡಿಸಾರ್ಡರ್, ಎಲ್ರಿಗೂ ಬರಲ್ಲ. ಓಕೆ, 10,000 ಜನಕ್ಕೆ ಒಬ್ರಿಗೆ ಬರ್ಬೋದು. ಕರ್ನಾಟಕ, ಭಾರತದಲ್ಲಿ, ಇಡೀ ಭಾರತದಲ್ಲಿ ಇದುವರೆಗೂ ದಾಖಲಾಗಿರೋದು 20,000 ಜನ. 20,000 ಜನ ಹಿಮೋಫೀಲಿಯಿಂದ ಬಳಲ್ತಾರೆ, ಆಯ್ತಾ? ಅದ್ರಲ್ಲಿ ಮತ್ತೆ ಹಿಮೋಫೀಲಿಯಾದಲ್ಲಿ 3 ತರ ಇದೆ. ಓಕೆ, ಹಿಮೋಫೀಲಿಯಾ ಎ, ಹಿಮೋಫೀಲಿಯಾ ಬಿ, ಹಿಮೋಫೀಲಿಯಾ ಸಿ ಅಂತ.
ಸೊ ಸಾಮಾನ್ಯವಾಗಿ 80% ಆಫ್ ದ ಕೇಸಸ್ ಇರೋದು ಹಿಮೋಫಿಲಿಯಾ ಎ. ಹಾಗಾಗಿ ಇದನ್ನ ಕ್ಲಾಸಿಕ್ ಹಿಮೋಫಿಲಿಯಾ ಅಂತ ಕರೀತೀವಿ. ಆಯ್ತಾ? ಸೊ ಹಿಮೋಫಿಲಿಯಾ ಬಿ ನ ಕ್ರಿಸ್ಮಸ್ ಡಿಸೀಸ್ ಅಂತ ಕೂಡ ಕರೀತೀವಿ. ಓಕೆ, ಹಿಮೋಫಿಲಿಯಾ ಸಿ, ಈ ಹಿಮೋಫಿಲಿಯಾ ಸಿ ಇರುತ್ತಲ್ಲ, ಅಕಸ್ಮಾತ್ ನಿಮ್ಗೆ ಗೊತ್ತಿದೆ ಫೀಮೇಲ್ ಇಸ್ ಎ ಕ್ಯಾರಿಯರ್, ಮದರ್ ಇಸ್ ಎ ಕ್ಯಾರಿಯರ್. ಈ ಹಿಮೋಫಿಲಿಯಾ ಸಿ ಇದ್ರೆ ಮಾತ್ರ ಗಂಡ್ಮಕ್ಳಿಗೂ ಹೋಗ್ಬೋದು, ಹೆಣ್ಮಕ್ಳಿಗೂ ಹೋಗ್ಬೋದು. ಹಿಮೋಫಿಲಿಯಾ ಎ ಮತ್ತೆ ಬಿ ಇದ್ರೆ ಹೆಣ್ಮಕ್ಳಿಗೆ ಮಾತ್ರ ಹೋಗ್ಬೋದು. ಓಕೆ ಸರಿ. ಈಗ ಪ್ಲೇಸ್ ಬ್ಲಡ್ ಅಲ್ಲಿ 3 ಕಣ ಇದಾವೆ, RBC, WBC, ಪ್ಲೇಟಿಲೆಟ್ಸ್. ಆಯ್ತಾ? ರಕ್ತದ ಓಕೆ, ಒಂದು ಕ್ವಶನ್ ಕೇಳೋಣ. RBC, WBC, ಪ್ಲೇಟಿಲೆಟ್ಸ್ ಅಲ್ಲಿ ಅತಿ ಹೆಚ್ಚು ಕಂಡು ಬರುವಂತ ರಕ್ತದ ಕಣ ಯಾವುದು? RBC. RBC is more in number. For that reason, blood is red in color. ಯಾವ್ದು ನಿಜ? ರೆಡ್ ಇಸ್ ಬ್ಲಡ್ ಇನ್ ಕಲರ್, ಬ್ಲಡ್ ಇಸ್ ರೆಡ್ ಇನ್ ಕಲರ್? ರೆಡ್ ಇಸ್ ಬ್ಲಡ್ ಇನ್ ಕಲರ್, ಬ್ಲಡ್ ಇಸ್ ರೆಡ್ ಇನ್ ಕಲರ್? ಬ್ಲಡ್ ಇಸ್ ರೆಡ್ ಇನ್ ಕಲರ್. ಓಕೆ ಸರಿ ಆಯ್ತು. RBCಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ರಕ್ತ ಕೆಂಪು ಕಾಣುತ್ತೆ. ಓಕೆ, ಸೊ ದೇಹಕ್ಕೆ ಇಮ್ಯುನಿಟಿಯನ್ನು ಕೊಡ್ತಕ್ಕಂಥ ರಕ್ತದ ಕಣ ಯಾವುದು? WBC ಅಲ್ವೇನ್ರಿ? ಓಕೆ, ರಕ್ತದ ಹೆಪ್ಪುಗಟ್ಟುವಿಕೆ ಕಾರಣ ಯಾವುದು? ಪ್ಲೇಟಿಲೆಟ್ಸ್. ಆಯ್ತಾ? ಅಲ್ಲಿ ಅರ್ಥ ಮಾಡ್ಕೋಬೇಕು, ಹಿಮೋಫಿಲಿಯಾ ಇದೆ ಅಂತಂದ್ರೆ ಅವರಲ್ಲಿ ಪ್ಲೇಟಿಲೆಟ್ಸ್ ಪ್ರಮಾಣ. ಓಕೆ, ಈಗ ಹಿಮೋಫಿಲಿಯಾ ಟ್ರೀಟ್ಮೆಂಟ್ ಏನು ಅಂತಂದ್ರೆ ಪ್ಲೇಟಿಲೆಟ್ಸ್ ನ ಹೊರಗಡೆಯಿಂದ ಹಾಕ್ತಾರೆ. ಪ್ಲೇಟಿಲೆಟ್ಸ್ ನ ಹೊರಗಡೆಯಿಂದ ಹಾಕ್ತಾರೆ. ಒಂದು. ಎರಡನೇದು ಜೀನ್ ಥೆರಪಿ ಮಾಡಬಹುದು. ಓಕೆ, ಜೀನ್ ಥೆರಪಿ ಅಂತಂದ್ರೆ ಸೊ ಆ ಡಿಫೆಕ್ಟಿವ್ ಜೀನ್ ಯಾವುದು ಅಂತ ಪತ್ತೆ ಹಚ್ಚಿ, ಓಕೆ, ಸೊ ಆ ಡಿಫೆಕ್ಟಿವ್ ಜೀನ್ ಯಾವುದು ಅಂತ ಪತ್ತೆ ಹಚ್ಚಿ ಅದನ್ನು ಸರಿಪಡಿಸಬಹುದು. ಇದು ಎರಡನೇ ಟ್ರೀಟ್ಮೆಂಟ್. ಓಕೆ, ಎರಡನೇ ಟ್ರೀಟ್ಮೆಂಟ್. ಓಕೆ, ಮೂರನೇ ಟ್ರೀಟ್ಮೆಂಟ್ ಬಂದು ಕೇಳಿಸ್ಕೊಳ್ಳಿ. ನಾನೇನ್ ಹೇಳಿದೆ ಅಂತಂದ್ರೆ, ಒಂದು ಬ್ಲಡ್ ಅನ್ನು ಹೊರಗಡೆಯಿಂದ ಹಾಕೋದು, ಅವರಾಗ್ಲೇ ಕೇಳ್ದಂಗೆ ಬ್ಲಡ್ ಅನ್ನು ಹೊರಗಡೆಯಿಂದ ಹಾಕೋದು. ಎರಡನೇದು ಜೀನ್ ಥೆರಪಿ. ಬಟ್ ಎರಡು ಕಾಸ್ಟ್ಲಿ ತಾನೆ, ಹೌದಲ್ವಾ? ಸೊ ಪ್ರತಿ ಸತಿ ಬ್ಲಡ್ ಎತ್ಕೊಂಬರಕ್ಕಾಗಲ್ಲ. ಬ್ಲಡ್ ಬಿಸ್ಲರಿ ವಾಟರ್ ಸಿಕ್ಕಂಗೆ ಸಿಗಲ್ಲ, ಬಿಕಾಸ್ ಅದು ಬ್ಲಡ್. ಎಸ್ ಆರ್ ನೋ? ಎರಡನೇದು ಜೀನ್ ಥೆರಪಿ ಅಫೋರ್ಡ್ ಮಾಡೋಕ್ಕಾಗಲ್ಲ. ಓಕೆ, ಬಟ್ ಮೂರನೇದು ಈ ಟ್ರೀಟ್ಮೆಂಟ್ ಹೆಸರು ಪ್ರೊಫಿಲಾಕ್ಸಿಸ್ ಅಂತ. ಪ್ರೊಫಿಲಾಕ್ಸಿಸ್ ಅಂತ ಅಂದ್ರೆ ಈ ಇಂಜೆಕ್ಷನ್ ಕೊಟ್ರೆ, ನಿಮಗೆ ಇಂಜೆಕ್ಷನ್ ಕೊಟ್ರೆ, ಪ್ರೊಫಿಲಾಕ್ಸಿಸ್ ಇಂಜೆಕ್ಷನ್ ಕೊಟ್ರೆ, ಟ್ರೀಟ್ಮೆಂಟ್ ಅನ್ನು ಕೊಟ್ರೆ, ಸೊ ಆ ರಕ್ತವನ್ನ ಹೆಪ್ಪುಗಟ್ಟುವಂತ ಕಣಗಳನ್ನ ಇದೇ ಉತ್ಪತ್ತಿ ಮಾಡುತ್ತೆ. ಅಂದ್ರೆ ಸಿಂಪಲ್ ಹಿಂಗ ಅರ್ಥ ಮಾಡ್ಕೋಬಹುದು ನೀವು. ಇಂಜೆಕ್ಷನ್ ಕೊಟ್ರೆ ಪ್ಲೇಟಿಲೆಟ್ಸ್ ತಾನೇ ಉತ್ಪತ್ತಿ ಆಗುತ್ತೆ. ಹಾಗಿದ್ಮೇಲೆ ಈ 3 ಟ್ರೀಟ್ಮೆಂಟ್ ಅಲ್ಲಿ ಯಾವ್ದು ಬೆಟ್ರು? ಪ್ರೊಫಿಲಾಕ್ಸಿಸ್ ಬೆಟರ್. ಕರೆಕ್ಟಾ? ಹೆಸರ್ನು ಹಿಮೋಫಿಲಿಯಾ ಪೇಷಂಟ್ಸ್ ಗಳಿಗೆ ಪ್ರೊಫಿಲಾಕ್ಸಿಸ್ ಟ್ರೀಟ್ಮೆಂಟ್ ಅನ್ನ ಕೊಡ್ತಕ್ಕಂಥ ಸ್ಕೀಮು ಕುಸುಮ ಸಂಜೀವಿನಿ ಸ್ಕೀಮ್. ಕುಸುಮ ಸಂಜೀವಿನಿ ಸ್ಕೀಮ್ ಕೆಳಗಡೆ ನಾವು ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡಲ್ಲ. ಓಕೆ, ಎರಡನೇದು ಜೀನ್ ಥೆರಪಿನೂ ಮಾಡಲ್ಲ, ಬಟ್ ಡ್ರಗ್ ಅನ್ನು ಕೊಡ್ತೀವಿ. ಇದು ಅರ್ಥ ಆಯ್ತಾ? ಎಸ್ ಆರ್ ನೋ? ಓಕೆ, ಏನೇನು ಸೌಲಭ್ಯಗಳನ್ನು ಕೊಡ್ತಾ ಹೋಗ್ತೀವಿ ಅಂತ ವಿಲ್ ಸಿ. ಓಕೆ, ಸೊ ಏನೇನು ಸೌಲಭ್ಯಗಳನ್ನು ಕೊಡ್ತಾ ಹೋಗ್ತೀವಿ ಆಸ್ ಎ ಪಾರ್ಟ್ ಆಫ್ ಕುಸುಮ ಸಂಜೀವಿನಿ ಸ್ಕೀಮ್. ಓಕೆ ಓಕೆ, ನೋಡಿ, ಯಾವಾಗ್ಲೂ ಟ್ರೀಟ್ಮೆಂಟ್ ಅಲ್ಲಿ 2 ತರ ಇದಾವೆ, ರಿಯಾಕ್ಟಿವ್ ಟ್ರೀಟ್ಮೆಂಟ್ ಅಂಡ್ ಪ್ರಿವೆಂಟಿವ್ ಟ್ರೀಟ್ಮೆಂಟ್ ಅಂತ. ಆಯ್ತಾ? ಕಾಯಿಲೆ ಬಂದ ಮೇಲೆ ಕ್ಯೂರ್ ಮಾಡಕ್ ಹೋದ್ರೆ ರಿಯಾಕ್ಟಿವ್ ಟ್ರೀಟ್ಮೆಂಟ್, ಬರೋಕ್ಕಿಂತ ಮುಂಚೆನೆ ಇಂಟರ್ವೆನ್ಷನ್ ಮಾಡಿದ್ರೆ ಪ್ರಿವೆಂಟಿವ್ ಟ್ರೀಟ್ಮೆಂಟ್. ಮಾತಾಡ್ರಿ, ಹೌದಾ ಇಲ್ಲ? ಸೊ ಕಾಯಿಲೆ ಬಂದ್ಮೇಲೆ ಗುಣಪಡಿಸಕ್ ಹೋದ್ರೆ ರಿಯಾಕ್ಟಿವ್ ಟ್ರೀಟ್ಮೆಂಟ್. ಓಕೆ, ಕಾಯಿಲೆ ಬರೋಕ್ಕಿಂತ ಮುಂಚೆನೆ ತಡೆಯಕ್ ಹೋದ್ರೆ ಪ್ರಿವೆಂಟಿವ್ ಟ್ರೀಟ್ಮೆಂಟ್. ಕುಸುಮ ಸಂಜೀವಿನಿ ಬಂದು ಪ್ರಿವೆಂಟಿವ್ ಟ್ರೀಟ್ಮೆಂಟ್. ಯಾರಿಗೆ ಹಿಮೋಫಿಲಿಯಾ ಇದೆಯೋ ಅವ್ರಿಗೆ, ಸೊ ಈಗ ತಾನೇ ಒಂದು ವರ್ಡ್ ಯೂಸ್ ಮಾಡಿದೆ, ಯಾವ್ದದು? ಪ್ರೊಫಿಲಾಕ್ಸಿಸ್. ಓಕೆ, ಪ್ರೊಫಿಲಾಕ್ಸಿಸ್ ಟ್ರೀಟ್ಮೆಂಟ್ ಅಂತ. ಹಾಗಾದ್ರೆ ಆ ಡ್ರಗ್ ಹೆಸರು ಯಾವ್ದು ಸರ್? ಸೊ ಕುಸುಮ ಸಂಜೀವಿನಿ ಸ್ಕೀಮ್ ಕೆಳಗಡೆ ಸೊ ಆ ಡ್ರಗ್ ಅನ್ನು ಕೊಡ್ತಾ ಇದಾರಲ್ಲ, ಆ ಡ್ರಗ್ ಯಾವ? ಎಸ್, ಓಕೆ, ಸಿಯರ್. ಸೊ ಇದನ್ನ ಮೆಡಿಕಲ್ ಟರ್ಮ್ಸ್ ಅಲ್ಲಿ ಹಿಂಗ್ ಬಳಸಿದ್ದಾರೆ, ನೀವು ಹೆಂಗ್ ಬೇಕಾದ್ರೂ ಕರ್ಕೊ. ಓಕೆ, ಇದನ್ನ ಉಚಿತವಾಗಿ ಕೊಡ್ಲಾಗುತ್ತೆ, ಎಂಟೈರ್ಲಿ ಫ್ರೀ ಆಫ್ ಕಾಸ್ಟ್. ಆಮೇಲೆ ತಿಂಗಳಿಗೊಂದು ಇಂಜೆಕ್ಷನ್ ಕೊಡ್ಬೇಕಿತ್ತು, ತಿಂಗಳಿಗೊಂದು ಇಂಜೆಕ್ಷನ್ ಕೊಡ್ತಾರೆ. ಆಮೇಲೆ ಹಿಮೋಫಿಲಿಯಾ ರೋಗದಿಂದ ಬಳಲುವಂತ ರೋಗಿಗಳಿಗೆ 1 ವರ್ಷಕ್ಕೆ
5 ಲಕ್ಷ ರೂಪಾಯಿಗಳವರೆಗೆ ಸರ್ಕಾರ ಖರ್ಚು ಮಾಡುತ್ತೆ. ಅಷ್ಟೊಂದು ಖರ್ಚು ಮಾಡ್ತಾರೆ ಸರ್, ಮಾಡ್ತಾರೆ. ಯಾಕೆ? ಎಲ್ರಿಗೂ ಬರಲ್ವಲ್ಲ, ಎಲ್ಲೋ ಅಪರೂಪಕ್ಕೊಬ್ರು, 10,000 ಜನಕ್ಕೆ ಒಬ್ರಿಗೆ ಬರುತ್ತೆ. 5 ಲಕ್ಷ ರೂಪಾಯಿವರೆಗೂ. ಇದಕ್ಕೆ ಡೆಡಿಕೇಟೆಡ್ ಆಂಬ್ಯುಲೆನ್ಸ್ ಸರ್ವಿಸ್ ಇದಾವೆ. ಹಿಮೋಫೀಲಿಯಾ ಕಾಯಿಲೆಯನ್ನು ಟ್ರೀಟ್ ಮಾಡಕ್ಕೆ ಅಂತಾನೆ ಡೆಡಿಕೇಟೆಡ್ ಆಂಬ್ಯುಲೆನ್ಸ್ ಸರ್ವಿಸಸ್ ಇದಾವೆ. ಓಕೆ, ದಿಸ್ ಇಸ್ ರಿಗಾರ್ಡಿಂಗ್ ಕುಸುಮ ಸಂಜೀವಿನಿ ಸ್ಕೀಮ್. ಕ್ಲಿಯರ್ ಸರ್? ಎಸ್ ಆರ್ ನೋ? ಆಮೇಲೆ ಹಿಮೋಫೀಲಿಯಾ ರೋಗವನ್ನು ಟ್ರೀಟ್ ಮಾಡ್ಲಿಕ್ಕೋಸ್ಕರ ಈ ರೀತಿ ಸ್ಕೀಮ್ ಅನ್ನು ತಂದಿರತಕ್ಕಂಥದ್ದು ಭಾರತದ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ. ಓಕೆ, ಸೊ ಅಲ್ಲಿಗೆ ನಿಮಗೆ ಹಿಮೋಫೀಲಿಯಾ, ಸಿಕಲ್ ಸೆಲ್ ಅನಿಮಿಯಾ, ತಲೆಸೇಮಿಯಾ ಎಲ್ಲ ಡಿಸಾರ್ಡರ್ಸು ಡಿಸ್ಕಸ್ ಮಾಡಿದ್ದೀನಿ ಅಲಾಂಗ್ ವಿತ್ ಕುಸುಮ ಸಂಜೀವಿನಿ ಸ್ಕೀಮ್. ಡೌಟ್ ಇದೆಯಾ? ಹಾ, ಹೇಳಿ ಸರ್. ಜೀನ್ಸ್ ಅಲ್ಲಿ ಬಂದಿರುತ್ತಲ್ಲ ಪೂಜೆ. ಅಲ್ಲ ನೋಡಿ, HIV ತಗೊಳ್ಳಿ. HIV ಹೊರಗಡೆಯಿಂದ ಬರುತ್ತೆ, ಒಳಗಡೆಯಿಂದ ಬರುತ್ತೆ. ಈಗ ಪ್ರೆಗ್ನೆನ್ಸಿ ಸಂದರ್ಭದಲ್ಲಿ, ಗರ್ಭಧಾರಣೆಯ ಸಂದರ್ಭದಲ್ಲಿ ತಾಯಿಯಿಂದ ಮಗುವಿಗೆ ವರ್ಗಾವಣೆ ಆಗ್ಬೋದು, ಹೊರಗಡೆಯಿಂದನೇ ವರ್ಗಾವಣೆ ಆಗೋದು. ಅಲ್ಲ, ಕೇಳಿಸ್ಕೊಳ್ಳಿ, ಇದು ಜೀನ್ಸ್. ಜೀನ್ಸ್ ಹೊರಗಡೆಯಿಂದ ಬರುತ್ತೆ, ಒಳಗಡೆಯಿಂದ ಬರುತ್ತೆ. ಮತ್ತೆ ಓಕೆ, ಅವ್ರು ಕೇಳ್ತಿರೋ ಕ್ವಶನ್ ಬೇರೆ ಇದೆ ಸರ್. ಪ್ರೆಗ್ನೆಂಟ್ ವುಮೆನ್ ಪ್ರೆಗ್ನೆನ್ಸಿ, ಈ ಹೆರಿಗೆ ನೋವು ಕಾಣಿಸ್ಕೊಂಡಾಗ ಇವ್ರಿಗೆ ರಕ್ತ ಬ್ಲಾಕ್ ಆಗಲ್ಲ ಅಂತ ಅವ್ರು ಹೇಳಿ. ಎಸ್ ಸರ್, ಅದೇ ತರ ನೀವು ಕರೆಕ್ಟು. ಓಕೆ, ಈಗ ಗೊತ್ತಾಯ್ತು ಅವ್ರು ಹೇಳ್ತಿರೋದು. ನೀವ್ ಹೇಳಿದ್ರೆ ಹಿಮೋಫೀಲಿಯಾ ಬಂದ್ರೆ ಬದುಕದೆ ಕಷ್ಟ ಅಂತ, ಮತ್ತೆ ಡೆಲಿವರಿ ಆಗೋರ್ಗು ಹೆಂಗ್ ಬದುಕ್ತಾರೆ ಸರ್ ಅಂತ ಒಂದು ಪ್ರಶ್ನೆ ತಾನೆ. ಎಸ್ ಆರ್ ನೋ? ಸರಿ, ಹಿಮೋಫೀಲಿಯಾ ಏನ್ ಹೇಳಿದ್ರಿ ಸರ್? ರಕ್ತ ಹೆಪ್ಪು ಅಂದ್ರೆ ಹೆಪ್ಪುಗಟ್ಟಲ್ಲ ಅಂತ ಹೇಳಿದ್ವಿ. ಆಯ್ತು, ನೀವು ಗಾಯ ಆಗದೆ ಇರೋ ತರ ನೋಡ್ಕೊಂಡ್ರೆ ಡೆಲಿವರಿ ಅಲ್ಲಪ್ಪ, ಡೆಲಿವರಿ ಟೈಮ್ ಅಲ್ಲ, ಡೆಲಿವರಿ ವರ್ಗುನ ಅಲ್ಲ ಅಪ್ಪಾಜಿ, ಅಲ್ಲ. ರಕ್ತಸ್ರಾವ, ಅವರು ಹಿಮೋಫೀಲಿಯಾ ಅಲ್ಲ, ಎಲ್ರಿಗೂ ರಕ್ತಸ್ರಾವ ಆಗುತ್ತೆ. ಅದಕ್ಕೆ ನೀವು ನೋಡಿ, ಎಸ್ಪೆಷಲಿ C-ಸೆಕ್ಷನ್ಸ್ ಮಾಡ್ಬೇಕಾದ್ರೆ ಸಾಕಷ್ಟು ಬ್ಲಡ್ ಅನ್ನು ಇಟ್ಕೊಂಡೇ ಮಾಡ್ತಾರೆ. ಇವ್ರಿಗೆ ಇನ್ನೂ ಸ್ವಲ್ಪ ಒಂದು 2 ಬಾಟ್ಲ್ ಎಕ್ಸ್ಟ್ರಾ ಇಟ್ಕೊಂತ. ಮಕ್ಕಳ ಜೀನ್ಸ್ ಇಂದ ಬಂದಿರುತ್ತಲ್ಲ ಅಪ್ಪಾಜಿ, ಅರ್ಥ ಆಯ್ತಾ? ಜೀನ್ಸ್ ಇಂದ ಬಂದಿರುತ್ತೆ. ಎಸ್, ನಾನು ಈ ಮೆಡಿಕಲ್ ಓದ್ಬೇಕಾಯ್ತಪ್ಪ. ಓಕೆ, ಸೊ ಪ್ಲೀಸ್ ಲಿಸನ್ ಟು ಮೀ. ಹಿಮೋಫೀಲಿಯಾ ರೋಗದ ಕುರಿತಂತೆ ಜನಜಾಗೃತಿಯನ್ನು ಮೂಡಿಸ್ಲಿಕ್ಕೋಸ್ಕರ ಪ್ರತಿ ವರ್ಷ ಏಪ್ರಿಲ್ 17ನೇ ತಾರೀಕನ್ನ ವರ್ಲ್ಡ್ ಹಿಮೋಫೀಲಿಯಾ ಡೇ ಅಂತ ಕರಿತೀವಿ. 2025ರ ಥೀಮು ವಿಮೆನ್ ಅಂಡ್ ಗರ್ಲ್ಸ್ ಬ್ಲೀಡ್ ಟು. ಓಕೆ, ಥೀಮ್ ಇದು ವಿಮೆನ್ ಅಂಡ್ ಗರ್ಲ್ಸ್ ಬ್ಲೀಡ್ ಟು, ರೈಟ್? ಈಗ ನೆಕ್ಸ್ಟ್ ಮಂತ್ಗೆ, ಮುಂದಿನ ತಿಂಗಳು 17ನೇ ತಾರೀಕು ಬಂದ್ರೆ ಥೀಮ್ ಚೇಂಜ್ ಆಗುತ್ತೆ. ಥೀಮು ಚೇಂಜ್ ಆಗುತ್ತೆ. ಪ್ರತಿ ವರ್ಷ ಥೀಮ್ ಚೇಂಜ್ ಆಗುತ್ತೆ ಇಲ್ಲ? ಓಕೆ, ರೈಟ್.